ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ನೀವೆಲ್ಲ? ಇವತ್ತು ನಾವು ತಟ್ಟೆ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ತಟ್ಟೆ ಇಡ್ಲಿ ಮಾಡಲಿಕ್ಕೆ ನಮಗೆ ಬೇಕಾದದ್ದು ಇಡ್ಲಿಯ ಬಂದ. ಇದು ಎಲ್ರಿಗೂ ಗೊತ್ತುಂಟು, ಗೊತ್ತಿಲ್ಲದಿದ್ದರೆ ನನ್ನ ಚಾನಲನ್ನು ನೋಡಿ, ನಾನು ಅದರ ಲಿಂಕನ್ನು ಕಳಿಸ್ತೇನೆ ಹೇಗೆ ಇಡ್ಲಿ ಬಂದವನ್ನು ಮಾಡುವುದಂತ. ಮತ್ತು ನಮಗೆ ಬೇಕಾದದ್ದು ತಟ್ಟೆ. ನಿಮ್ಮ ಹತ್ರ ಇಂಥ ತಟ್ಟೆ ಇಲ್ಲದಿದ್ದರೆ ನೀವು ಟಿಫಿನ್ ಬಾಕ್ಸಿನ ಮುಚ್ಚಳ ಇರ್ತದಲ್ಲ, ಅದರಲ್ಲಿ ಕೂಡ ಮಾಡ್ಬೋದು. ದೊಡ್ಡದು ಟಿಫಿನ್ ಬಾಕ್ಸಿನ ಮುಚ್ಚಳ ಇದ್ದರೆ. ಈಗ ಮೊದಲು ನಾವು ಅದಕ್ಕೆ ಎಣ್ಣೆಯನ್ನು ಸವರಿಸುವ. ತೆಂಗಿನ ಎಣ್ಣೆಯನ್ನು ನಾನು ತಗೊಂಡಿದ್ದೇನೆ. ನಾವು ಈ ಬಂದವನ್ನು ಹಾಕುವ. ತುಂಬ ಹಾಕುವುದಲ್ಲ, ಅದು ಮತ್ತೆ ಉಪ್ತದಲ್ಲ, ಅದಕ್ಕಾಗಿ ಸ್ವಲ್ಪವೇ ಬಂದವನ್ನು ನಾವು ಹಾಕೋದು. ತೊಂದರಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಇದನ್ನು ಓಪನ್ ಮಾಡಿ ನೋಡುವ. ನೀರು ಒಳ್ಳೆ ಬಿಸಿಯಾಗಿದೆ. ಈಗ ಈ ತಟ್ಟೆಯನ್ನು ಅದರಲ್ಲಿ ಇಡುವುದು. ಮುಚ್ಚಳವನ್ನು ಮುಚ್ಚಿ ಒಂದು 12 ನಿಮಿಷದ ಕಾಲ ಅದನ್ನು ಸ್ಟೀಮ್ ಮಾಡಬೇಕು. ಒಳ್ಳೆಯದಾಗಿ ಬೆಂದಿದೆ. ಈಗ ಇದನ್ನು ತೆಗೆಯುವ. ಈಗ ಇದು ಬಿಸಿ ಉಂಟು, ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಅದನ್ನು ತೆಗೆಯುವ, ಮತ್ತೆ ನೋಡುವ ಹೇಗೆ ಕಾಣ್ತದೆ ಅಂತ. ಈಗ ತಟ್ಟೆ ಇಡ್ಲಿ ರೆಡಿಯಾಗಿದೆ. ಇದು ಬಿಸಿ ಇತ್ತು, ಈಗ ತಣ್ಣಗಾಗಿದೆ. ಇದನ್ನೀಗ ಹೇಗೆ ಎಬ್ಬಿಸೋದು ನೋಡುವ. ಒಳ್ಳೆಯದಾಗಿ ಬರ್ತದೆ. ಚೆನ್ನಾಗಿ ಬಂದಿದೆ ಅಲ್ವಾ? ಈಗ ಇದನ್ನು ಒಂದು ಪಾತ್ರೆಯ ಮೇಲೆ ಇಡುವ. ಈಗ ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ನಾವು ಸವರಿಸಬೇಕು. ಸ್ವಲ್ಪ ಇಡ್ಲಿ ಪುಡಿಯನ್ನು ಅದರ ಮೇಲೆ ಹಾಕೋದು. ತಟ್ಟೆ ಇಡ್ಲಿ ತುಂಬ ಮೆದುವಾಗಿ ರುಚಿಕರವಾಗಿ ರೆಡಿಯಾಗಿದೆ. ಇದನ್ನು ಚಟ್ನಿಯೊಟ್ಟಿಗೆ ಇಲ್ಲದಿದ್ದರೆ ಸಾಂಬಾರೊಟ್ಟಿಗೆ ತಿನ್ನಲಿಕ್ಕೆ ತುಂಬ ರುಚಿಕರ. ನೀವು ಕೂಡ ನಿಮ್ಮ ಕಿಚನಲ್ಲಿ ಇದನ್ನು ಮಾಡಿ ಮತ್ತು ನನಗೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ, ನಿಮ್ಮ ಕಿಚನಲ್ಲಿ ನೀವು ಇದನ್ನು ಹೇಗೆ ಮಾಡಿದ್ದೀರಿ ಅಂತ. ನಿಮಗೆ ಈ ರೆಸಿಪಿ ಲೈಕ್ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಾವು ಸಿಗುವ. ಬಾಯ್ ಬಾಯ್.